ನಮಸ್ಕಾರ, ಕೇಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಪರೇಷನ್ ಸೈಹಂಟ್ ಜಿಲ್ಲೆಯಲ್ಲಿ ವ್ಯಾಪಕ ತಪಾಸಣೆ, 38 ಪ್ರಕರಣಗಳು ದಾಖಲಾಗಿದ್ದು 38 ಮಂದಿ ಬಂಧನ. ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ, ಬೇಡೆಡ್ಕ ಹೈಟೆಕ್ ಆಡ್ ಫಾರ್ಮ್ ಅನ್ನು ಸಚಿವೆ ಜೆ ಚಿಂಜುರಾಣಿ ಅವರಿಂದ ನಾಡಿಗೆ ಸಮರ್ಪಣೆ. ಜಿಲ್ಲಾ ಪಂಚಾಯತಿನ ಸಾಧನೆಗಳು ವಿಶಿಷ್ಟತೆಯಿಂದ ಕೂಡಿದೆ, ಸಚಿವೆ ಜೆ ಚಿಂಜುರಾಣಿ ಹೇಳಿಕೆ. ತೀವ್ರ ಬಡತನ ನಿರ್ಮೂಲನೆ ಎಕೆ ಆಂಟನಿಯವರ ಯೋಜನೆ ಎಂಬ ಪ್ರತಿಪಕ್ಷಗಳ ಹೇಳಿಕೆ ತಪ್ಪು, ಸಚಿವ ಕೆಎನ್ ಬಾಲಗೋಪಾಲನ್ ಹೇಳಿಕೆ. ಮಂಜೇಶ್ವರ ಕೃಷಿ ಭವನ ನಾಡಿಗೆ ಸಮರ್ಪಣೆ, ಕೃಷಿ ಸಚಿವ ಪಿ ಪ್ರಸಾದ್ ಅವರಿಂದ ಕೃಷಿ ಭವನದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಆಪರೇಷನ್ ಸೈಹಂಟ್ ಜಿಲ್ಲೆಯಲ್ಲಿ ವ್ಯಾಪಕ ತಪಾಸಣೆ ನಡೆಯಿತು. 38 ಪ್ರಕರಣಗಳು ದಾಖಲಾಗಿದ್ದು 38 ಜನರನ್ನು ಬಂಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಪೊಲೀಸರು ತಪಾಸಣೆ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಸೈಬರ್ ಹಣಕಾಸು ಅಪರಾಧಗಳಲ್ಲಿ ಭಾಗಿಯಾಗಿರುವ ಬ್ಯಾಂಕ್ ಖಾತೆಗಳನ್ನು ಕೇಂದ್ರೀಕರಿಸಿ ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕ ತಪಾಸಣೆ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯಭರತ್ ರೆಡ್ಡಿ ನೇತೃತ್ವದಲ್ಲಿ 112 ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ. ಸಬ್ ಡಿವಿಷನ್ ಡಿವೈಎಸ್ಪಿ, ಎಎಸ್ಪಿ ನೇತೃತ್ವದ ಎಸ್ಎಚ್ಒಗಳನ್ನು ಒಳಗೊಂಡ ತಂಡ, ಜಿಲ್ಲಾ ಸೈಬರ್ ಕ್ರೈಂ ಪೊಲೀಸ್ ಹಾಗೂ ಸೈಬರ್ ಸೆಲ್ ಸಹಾಯದೊಂದಿಗೆ ಕಳೆದ ದಿನ ದಾಳಿ ಆರಂಭವಾಯಿತು. ಈ ಪೈಕಿ ಜಿಲ್ಲೆಯಲ್ಲಿ 38 ಪ್ರಕರಣಗಳು ದಾಖಲಾಗಿದ್ದು 38 ಜನರನ್ನು ಬಂಧಿಸಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದು ಮೊದಲ ದಿನವೇ 10 ಪ್ರಕರಣಗಳು ದಾಖಲಾಗಿವೆ. ಸೈಬರ್ ಅಪರಾಧಗಳಲ್ಲಿ ಭಾಗಿಯಾಗಿರುವ ಬ್ಯಾಂಕ್ ಖಾತೆಗಳನ್ನು ಕಂಡುಹಿಡಿಯಲು ಸೈಬರ್ ತಜ್ಞರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ತಪಾಸಣೆ ತೀವ್ರಗೊಳಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ ತೆರೆಯಿತು. ಬೇಡೆಡ್ಕ ಹೈಟೆಕ್ ಆಡ್ ಫಾರ್ಮ್ ಅನ್ನು ಸಚಿವೆ ಜೆ ಚಿಂಜುರಾಣಿ ನಾಡಿಗೆ ಸಮರ್ಪಿಸಿದರು. ಈ ಕೇಂದ್ರವನ್ನು 1000 ಮಲಬಾರಿ ಆಡುಗಳ ಫಾರ್ಮ್ ಆಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವರು ಹೇಳಿದರು. ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ ತೆರೆಯಿತು. ಬೇಡೆಡ್ಕ ಹೈಟೆಕ್ ಆಡು ಫಾರ್ಮ್ ಅನ್ನು ಸಚಿವೆ ಚಿಂಜುರಾಣಿ ನಾಡಿಗೆ ಸಮರ್ಪಿಸಿದರು. ಜಿಲ್ಲೆಯ ಹೆಮ್ಮೆಯ ಆಡು ಫಾರ್ಮ್ ಕೇಂದ್ರವನ್ನು 2.66 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ಪಶುಸಂಗೋಪನೆ, ಹೈನುಗಾರಿಕೆ ಅಭಿವೃದ್ಧಿ ಹಾಗೂ ಮೃಗಾಲಯ ಸಚಿವೆ ಜೆ ಚಿಂಜುರಾಣಿ ಹೇಳಿದರು. ಬೇಡೆಡ್ಕ ಹೈಟೆಕ್ ಆಡು ಫಾರ್ಮ್ ಕೇಂದ್ರವನ್ನು ನಾಡಿಗೆ ಸಮರ್ಪಿಸಿದ ಬಳಿಕ ಸಚಿವರು ಮಾತನಾಡುತ್ತಿದ್ದರು. ಪಶುಸಂಗೋಪನೆ ಇಲಾಖೆಯಿಂದ 1.12 ಕೋಟಿ ರೂಪಾಯಿ ಹಾಗೂ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಿಂದ 1.54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡು ಫಾರ್ಮ್ ಕೇಂದ್ರವನ್ನು ನಿರ್ಮಿಸಲಾಗಿದ್ದು, ಒಟ್ಟು 2.66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಡು ಫಾರ್ಮ್ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಜಿಲ್ಲಾಡಳಿತ, ಗ್ರಾಮ ಪಂಚಾಯತ್, ಜನಪ್ರತಿನಿಧಿಗಳು ಹಾಗೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಈ ಕೇಂದ್ರವನ್ನು ವಾಸ್ತವಿಕಗೊಳಿಸುವಲ್ಲಿ മഹത്വದ പാത്ര വഹിച്ചിದ್ದಾರೆ ಎಂದು സಚಿವೆ ജെ ചിഞ്ചുറാണി ಹೇಳಿದರು. വേണമെങ്കിൽ ഏറ്റവും വലിയ കേരളത്തിലെ ഫാമാക്കി നമുക്ക് ഈ ആട് ഫാമിനെ മാറ്റാൻ സാധിക്കും. അങ്ങനെ ഞാൻ പറയാൻ കാരണം ആവശ്യമുള്ള സ്ഥല വിസ്തൃതി നമുക്ക് ഈ ഫാമിൽ ഉണ്ട് എന്നുള്ളത് കൊണ്ട് 1.2 കോടി രൂപയും കാസർഗോഡ് വികസന പാക്കേജിൽ ഉൾപ്പെടുത്തി 1.54 കോടി രൂപയടക്കം 2.66 കോടി രൂപ ചെലവഴിച്ചാണ് നമ്മുടെ ഈ ഫാമിന്റെ നിർമ്മാണ പ്രവർത്തികൾ ഇന്ന് പൂർത്തീകരിക്കുവാൻ സാധിച്ചിട്ടുണ്ട്. തീറ്റപ്പുൽ ഉൾപ്പെടെയുള്ള കൃഷിക്ക് ആവശ്യമായ ജലസേചനം, മറ്റ് പശ്ചാത്തല സൗകര്യങ്ങളെല്ലാം ഇവിടെ ഒരുക്കിയിട്ടുണ്ട്. അതിനുവേണ്ടി പ്രത്യേകം മൃഗസംരക്ഷണ വകുപ്പ് തന്നെ ഇവിടെ പണം അനുവദിച്ചിട്ടുണ്ട്. 2025-ഉം 26-ഉം വർഷക്കാലത്തെ തുടർ പ്രവർത്തനത്തിനായി 9 ലക്ഷം രൂപയും മൃഗസംരക്ഷണ വകുപ്പ് ഇപ്പോൾ അനുവദിച്ചിട്ടുണ്ട്. ഇതൊരു ഹൈടെക് ഫാം ആയിട്ട് നമുക്ക് മാറ്റിയെടുക്കാനുള്ള പ്രവർത്തനത്തിലേക്കാണ് നമ്മൾ പോകുന്നത്. തീർച്ചയായിട്ടും ഇതിന്റെ മൃഗസംരക്ഷണ വകുപ്പ്, കാസർഗോഡ് ജില്ലാ ഭരണകൂടവും അതിന്റെ നേതൃത്വത്തിലൊക്കെ നമ്മുടെ ജില്ലയിലെ ജനപ്രതിനിധികളും വേടെടുക്ക ഗ്രാമപഞ്ചായത്തിന്റെയും നിശ്ചയദാർഢ്യത്തോടു കൂടിയുള്ള നമ്മുടെ MLA ഉൾപ്പെടെയുള്ളവരുടെ ഒരു വലിയ പരിശ്രമം, നിർലോഭമായ പിന്തുണയും ഈ ഹൈടെക് ഫാമിനുണ്ട് എന്നുള്ളത് ഞാൻ ಈ ಅವಸರದಲ್ಲಿ ಸೂಚಿಸುತ್ತಿದ್ದೇನೆ. ಶಾಸಕ CH ಕುഞ്ഞಂಬು ಅಧ್ಯಕ್ಷತೆ ವಹಿಸಿದರು. ಪಶುಸಂಗೋಪನಾ ಇಲಾಖೆ ನಿರ್ದೇಶಕ MC ರೆಜಿಲ್ ವರದಿ ಮಂಡಿಸಿದರು. ರೈತರ ವಿಚಾರ ಸಂಕಿರಣಕ್ಕೆ M ಮೊಹಮ್ಮದ್ ಆಸಿಫ್ ನೇತೃತ್ವ ವಹಿಸಿದರು. ಕಾರ್ಯಕ್ರಮದಲ್ಲಿ ಆಡು ಫಾರ್ಮ್ನ 2ನೇ ಹಂತದ ವಿವರವಾದ ಯೋಜನೆಯನ್ನು ನಿರ್ಮಾಣ ಕೇಂದ್ರದ ಪ್ರಧಾನ ವ್ಯವಸ್ಥಾಪಕ EP ರಾಜಮೋಹನ್ ಅವರಿಂದ, ಕಟ್ಟಡ ದಾಖಲೆಗಳನ್ನು ರಾಜ್ಯ ವಸತಿ ಮಂಡಳಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ KV ಅಂಜನಾ ಅವರಿಂದ, ಪಶುಸಂಗೋಪನಾ ಇಲಾಖೆ ನಿರ್ದೇಶಕ ಡಾಕ್ಟರ್ MC ರೆಜಿಲ್, ಜಿಲ್ಲಾ ಪಶುಸಂಗೋಪನಾ ಅಧಿಕಾರಿ PK ಮನೋಜ್ ಕುಮಾರ್ ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಜಿಲ್ಲಾ ಪಂಚಾಯತಿನ ಸಾಧನೆಗಳು ವಿಶಿಷ್ಟವೆಂದು ಸಚಿವೆ ಜೆ ಚಿಂಜುರಾಣಿ ಹೇಳಿದರು. ಚೆರ್ಕಳ ಐಮ್ಯಾಕ್ಸ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತಿನ ಅಭಿವೃದ್ಧಿ ವಿಚಾರ ಸಂಕಿರಣ ಪಡವುಗಳ್ 2025 ಉದ್ಘಾಟಿಸಿ ಸಚಿವರು ಮಾತನಾಡಿದರು. ರಾಜ್ಯದ ಪ್ರತಿಯೊಂದು ಪಂಚಾಯಿತಿನಲ್ಲಿ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಕಾಸರಗೋಡು ಜಿಲ್ಲಾ ಪಂಚಾಯತ್ ವಿಭಿನ್ನ ಹಾಗೂ ಅನುಕರಣೀಯ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಅಭಿವೃದ್ಧಿ ಸಚಿವೆ ಜೆ ಚಿಂಜುರಾಣಿ ಹೇಳಿದರು. ಚೆರ್ಕಳ ಐಮ್ಯಾಕ್ಸ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತಿನ അഭിവൃദ്ധി വിചാര സംകിരണ പടവുകൾ 2025 ഉദ്ഘാಟಿಸಿ സಚಿವರು മാതനാടിದರು. വിവിധ മേഖലകളിൽ 6 അവാർഡുകൾ ഏറ്റുവാങ്ങുവാൻ കഴിഞ്ഞ ഒരു ജില്ലാ പഞ്ചായത്ത് കൂടിയാണ് കാസർഗോഡ് ജില്ലാ പഞ്ചായത്ത് എന്ന് ഞാൻ ഈ അവസരത്തിൽ സൂചിപ്പിക്കുകയാണ്. എല്ലാവർക്കും ഒരുപക്ഷെ അത്തരത്തിലുള്ള അവാർഡ് കിട്ടിയില്ല എന്നുണ്ടെങ്കിലും അത്തരത്തിലുള്ള ഏറ്റവും നല്ല വികസനക്ഷേമ പ്രവർത്തനങ്ങൾ വിവിധ മേഖലകളിൽ സംഘടിപ്പിക്കുവാൻ അവർക്ക് കഴിഞ്ഞതുകൊണ്ട് മാത്രമാണ് ഈ അവാർഡുകൾ ജില്ലാ പഞ്ചായത്തിന് കൈവന്നത് എന്ന് ഞാൻ ഈ അവസരത്തിൽ സൂചിപ്പിക്കുകയാണ്. ಕಳೆದ 5 ವರ್ಷಗಳಲ್ಲಿ ಸುಮಾರು 6 ಪ್ರಶಸ್ತಿಗಳನ್ನು ಗೆದ್ದಿರುವ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವ ಮೂಲಕ ಜಿಲ್ಲೆಯ ಅಭಿವೃದ್ಧಿ ಚಟುವಟಿಕೆಗಳ ಮೇಲೆ ಬೆಳಕು ಚೆಲ್ಲಿರುವ ಜಿಲ್ಲಾ ಪಂಚಾಯತನ್ನು ಕಾಸರಗೋಡು ಪೌರವಳಿಯಲ್ಲಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದ ಭಾಗವಾಗಿ ಚೆರ್ಕಳ ನಗರದಿಂದ ಆರಂಭವಾದ ಘೋಷಯಾತ್ರೆಯನ್ನು ಕಾಸರಗೋಡು ಪೌರವಳಿ ಸ್ವಾಗತಿಸಿತು. ಅತ್ಯುತ್ತಮ ಸೇವೆಗಾಗಿ ಜನರು ಜಿಲ್ಲೆಯ ಶಾಸಕರನ್ನು ಪಂಚಾಯತ್ ನೇತೃತ್ವದಲ್ಲಿ ಸನ್ಮಾನಿಸಿದರು. ಶಾಸಕರಾದ CH ಕುಂಜಾಂಬು ಹಾಗೂ ಇ ಚಂದ್ರಶೇಖರನ್ ಎಂಬಿಯವರನ್ನು ಸನ್ಮಾನಿಸಲಾಯಿತು. ಜೊತೆಗೆ ಜಿಲ್ಲೆಯ ಅತ್ಯಂತ ಬಡತನ ಮುಕ್ತ ಪಂಚಾಯತ್ ಎಂದು ಘೋಷಿಸಿದ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಬ್ಲಾಕ್ ಪಂಚಾಯಿತಿಗಳು, ನಗರಸಭೆಗಳು, ಗ್ರಾಮ ಪಂಚಾಯಿತಿಗಳು ಹಾಗೂ ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಡಾಕ್ಟರೇಟ್ ಪಡೆದ KCCPL ವ್ಯವಸ್ಥಾಪಕ ನಿರ್ದೇಶಕ ಆನಕೈ ಬಾಲಕೃಷ್ಣನ್ ಎಂಬುವರನ್ನು ಸಹ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಚೆರ್ಕಳ. ತೀವ್ರ ಬಡತನ ನಿರ್ಮೂಲನೆ ಏಕೆ ಆಂಟನಿಯವರ ಯೋಜನೆ ಎಂಬ ಪ್ರತಿಪಕ್ಷಗಳ ಹೇಳಿಕೆ ತಪ್ಪು ಎಂದು ಸಚಿವ KN ಬಾಲಗೋಪಾಲನ್ ಹೇಳಿದರು. ಇಂತಹ ಯೋಜನೆಯನ್ನು UDF ಸರ್ಕಾರವು ಜಾರಿಗೆ ತಂದಿದೆ ಎಂದು ಈಗಷ್ಟೇ ನಮಗೆ ತಿಳಿದಿದೆ. ಎಲ್ಲ ಯೋಜನೆಗಳಂತೆ ತೀವ್ರ ಬಡತನ ನಿರ್ಮೂಲನೆ ಯೋಜನೆಯು ಪಾರದರ್ಶಕವಾಗಿದೆ. ಎಲ್ಲ ವಿಷಯಗಳನ್ನು ಜನರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸಚಿವರು ಹೇಳಿದರು. എന്നാലും അങ്ങനെ പദ്ധതി നടപ്പിലാക്കിയിരുന്നു എന്നുള്ളത് ഇപ്പോൾ അറിയുന്നത് നല്ലതാണ്. അതാണ് എനിക്കതിനെപ്പറ്റി പറയാനുള്ളത്. കാരണം ഇതുവരെ ആരും പറഞ്ഞു കേട്ടിട്ടില്ല. പ്രഖ്യാപനം വരുന്നിപ്പോൾ 4 വർഷമായി അതിദാരിദ്ര്യ നിർമ്മാർജ്ജനത്തിനുള്ള ശ്രമം നടക്കുന്നുണ്ട്. ഞങ്ങളെല്ലാം കഴിഞ്ഞ നിയമസഭയെ എലക്ട് ചെയ്യപ്പെട്ടിട്ട് ആദ്യത്തെ ക്യാബിനറ്റിൽ, മന്ത്രിമാരായ ആദ്യത്തെ ക്യാബിനറ്റിൽ പോകുമ്പോൾ അന്ന് വെച്ചൊരു അജണ്ടയാണ് അതിദാരിദ്ര്യത്തെ സംബന്ധിച്ച് നമ്മൾ പഠനം നടത്തണം, അത് പരിഹരിക്കാനുള്ള നടപടി വേണം. അപ്പോൾ അത് സംബന്ധിച്ചൊരു സർവേ നടന്നു. സർവേ എന്ന് പറഞ്ഞാൽ ഒരു ദീർഘമായ ഒരു സർവേ എടുത്തിട്ടാണ്, 5-6 മാസം എടുത്തിട്ടാണ്, 1 വർഷം വരെ എടുത്തു. ജില്ലാ തലത്തിൽ അതിൻ്റെ പഠനം നടന്നു. ബഡ്ജറ്റ് വന്നപ്പോൾ അതിനകത്ത് ഈ അതിദാരിദ്ര്യ നിർമ്മാർജ്ജനത്തിന് വേണ്ടി നമ്മൾ പ്രത്യേകം പഠനം വെച്ചു. അന്ന് MV ഗോവിന്ദ മാഷാണ് വകുപ്പിൻ്റെ മന്ത്രി. അതിനുശേഷം ശ്രീ MB രാജേഷ് വന്നു. ഈ സമയത്തൊക്കെ ഓരോ ഘട്ടങ്ങളിലും ബഡ്ജറ്റിൽ തന്നെ പ്രത്യേക പ്രൊവിഷൻ വെച്ചു. അതിദാരിദ്ര്യത്തെ സംബന്ധിച്ചുള്ള കാഴ്ചപ്പാടുകൾ തന്നെ, വിലയിരുത്തൽ തന്നെ പിന്നെ കേരളത്തിൻ്റെ രീതി സങ്കീർണമാണ്. വെറും ഭക്ഷണം കിട്ടുന്ന മാത്രമൊന്നുമല്ല അതിദാരിദ്ര്യ നിർമ്മാർജ്ജനം. ಮಂಜೇಶ್ವರ ಕೃಷಿ ಭವನದ ಉದ್ಘಾಟನೆ ವಿಜೃಂಭಣೆಯಿಂದ ನಡೆಯಿತು. ಕೃಷಿ ಸಚಿವ P ಪ್ರಸಾದ್ ಉದ್ಘಾಟಿಸಿದರು. ಶಾಸಕರ ಆಸ್ತಿ ಅಭಿವೃದ್ಧಿ ನಿಧಿಯಿಂದ 2021-22 ಹಣಕಾಸು ವರ್ಷದಲ್ಲಿ ಹಂಚಿಕೆಯಾದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಮಂಜೇಶ್ವರ ಕೃಷಿ ಭವನವನ್ನು ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಅದ್ದೂರಿ ಸಮಾರಂಭದಲ್ಲಿ ಕೃಷಿ ಸಚಿವ P ಪ್ರಸಾದ್ ಉದ್ಘಾಟಿಸಿದರು. ರೈತರಿಗೆ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಈ ಕೃಷಿ ಭವನದಲ್ಲಿ ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅನುಮತಿಸಲಾಗುವುದು ಎಂದು ಸಚಿವರು ಹೇಳಿದರು. വിഭാഗമായി നോക്കുകയാണെങ്കിൽ കണക്ക് കൂട്ടാമെങ്കിലും 2 കൂട്ടരും കൃഷിയുടെ ആനുകൂല്യം കൈപ്പറ്റുന്നുണ്ട്. കൃഷി ചെയ്യാത്തവരും കൃഷിയുടെ ആനുകൂല്യം കൈപ്പറ്റുന്നുണ്ട്. ഞാൻ തെളിച്ചു പറയാം, നമ്മളെല്ലാവരും ഭക്ഷണം കഴിക്കുന്നുണ്ട് എന്നാണ് അതിൻ്റെ അർത്ഥം. ഭക്ഷണം കഴിക്കുന്നുണ്ടെങ്കിൽ കൃഷിയുടെ ആനുകൂല്യം കൈപ്പറ്റുക. 95% ഭക്ഷണവും കൃഷി ചെയ്ത് ഉണ്ടാക്കുന്നത്. അപ്പൊ കൃഷി ഇല്ലാണ്ട് ലോകം മുമ്പോട്ട് പോവുകയില്ല. ആരായാലും ഇനി അപൂർവമായി ആരെങ്കിലും ഏതെങ്കിലും വനത്തിലോ അല്ല മറ്റും സാധാരണയായി സ്വാഭാവികമായി ഉണ്ടാവുന്ന ചെടികളിൽ നിന്ന് ഒന്നും നട്ടു വളർത്താതെ ഉണ്ടാവുന്ന ചെടികളിൽ നിന്ന് പഴമോ എല്ലാം എടുത്ത് കഴിച്ചോ കായ്കൾ കഴിച്ചോ വെള്ളം കുടിച്ചോ ജീവിക്കുന്നവരുണ്ടായേക്കാം. എനിക്കറിയില്ല അതിനെക്കുറിച്ച്. പക്ഷെ 99.9% ലോകത്തെ മനുഷ്യനും ഭക്ഷണം കഴിക്കുന്നുണ്ട്. ആ ഭക്ഷണം കൃഷിയെ ആശ്രയിച്ച് തന്നെയാണ് നിൽക്കുന്നത്. അവരുടെ ഭക്ഷണത്തിന്റെ 95% കൃഷി ചെയ്ത്. ಮಂಜೇಶ್ವರ ಶಾಸಕ AKM ಅಶ್ರಫ್ ಅಧ್ಯಕ್ಷತೆ ವಹಿಸಿದರು.
ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಭಾಷಣ ಮಾಡಿದರು. ಆತ್ಮ ಕಾಸರಗೋಡು ಆಯೋಜಿಸಿದ್ದ ಕಿಸಾನ್ ಗೋಷ್ಠಿಯನ್ನು ಪಂಚಾಯತ್ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಬ್ಲಾಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್, ಬ್ಲಾಕ್ ಪಂಚಾಯತ್ ಸದಸ್ಯ ಕೆವಿ ರಾಧಾಕೃಷ್ಣನ್, ಗ್ರಾಮ ಪಂಚಾಯತ್ ಕಲ್ಯಾಣ ಸಮಿತಿ ಅಧ್ಯಕ್ಷ ಬಾಬು ಸಿಕುಳೂರ್, ಸ್ಕ್ಯಾನಿಂಗ್ ಸಮಿತಿ ಅಧ್ಯಕ್ಷೆ ರುಕ್ಯಾ ಸಿದ್ದಿಕ್, ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸರಸ್ವತಿ ಹಾಗೂ ವಾರ್ಡ್ ಸದಸ್ಯರು ಉಪಸ್ಥಿತರಿದ್ದರು. ಕಾಸರಗೋಡು ಪ್ರಿನ್ಸಿಪಲ್ ಅಗ್ರಿಕಲ್ಚರ್ ಆಫೀಸರ್ ರಾಘವೇಂದ್ರ ಪಿ ಸ್ವಾಗತಿಸಿ ಕೃಷಿ ಅಧಿಕಾರಿ ಚಂದನ ಧನ್ಯವಾದವಿತ್ತರು. ಆತ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಕೆ ಆನಂದ, ಮಂಜೇಶ್ವರ ಇನ್ಚಾರ್ಜ್ ಅಸಿಸ್ಟೆಂಟ್ ಡೈರೆಕ್ಟರ್ ಅರುಣ್ ಪ್ರಸಾದ್ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಮತಿ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಭಾಗವಾಗಿ ಮಂಜೇಶ್ವರ ಬ್ಲಾಕ್ನ ವಿವಿಧ ರೈತ ಗುಂಪುಗಳ ಕೇರಳ ಪ್ರಾಡಕ್ಟ್ ಉತ್ಪನ್ನಗಳ ಪ್ರದರ್ಶನವನ್ನು ಆಯೋಜಿಸಲಾಯಿತು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮದೂರು ಪಂಚಾಯತ್ ಪಾರಕಟ್ಟೆಯಲ್ಲಿ ನಿರ್ಮಿಸಿರುವ ಅನಿಲ ಸ್ಮಶಾನವನ್ನು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ನಾಡಿಗೆ ಸಮರ್ಪಿಸಿದರು. ಅದ್ದೂರಿ ಸಮಾರಂಭದಲ್ಲಿ ಅನೇಕರು ಪಾಲ್ಗೊಂಡಿದ್ದರು. ಮಧೂರು ಪಂಚಾಯತ್ ಪಾರಕಟ್ಟೆಯಲ್ಲಿ ನಿರ್ಮಿಸಿರುವ ಅನಿಲ ಸ್ಮಶಾನವನ್ನು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಉದ್ಘಾಟಿಸಿದರು. ಶಾಸಕ ಎನ್ ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಮಧೂರು ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ, ಉಪಾಧ್ಯಕ್ಷ ಸ್ಮಿಜಾ ವಿನೋದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ಸೂರ್ಲು, ಯಶೋಧ ಎಸ್ ನಾಯಕ್, ಉಮೇಶ್ ಗಟ್ಟಿ, ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರ ಕುದ್ರೆಪಾಡಿ, ಪಂಚಾಯತ್ ಸದಸ್ಯರಾದ ನಾಸಿರಾ, ಸಿ ಉದಯಕುಮಾರ್, ಎಂ ಜಲೀಲ್, ಹಬೀಬ್ ಚೆಟ್ಟುಂಗುಳಿ, ಟಿ ಕೆ ಜನನಿ, ನೀತು ಶಿಜ್ಮೋನ್ ಮೊದಲಾದವರು ಮಾತನಾಡಿದರು. സ്വച്ഛ ഭാരത മിഷൻ നരേന്ദ്രമോദിജി, നമ്മുടെ പ്രധാനമന്ത്രി നരേന്ദ്രമോദിജി പ്രഖ്യാപിച്ച അവസരത്തിൽ പലരും ഇതിനെ വളരെ ഗൗരവമായിട്ട് എടുത്തിരുന്നില്ല. പക്ഷേ ഇന്ന് ജനങ്ങൾ മുഴുവൻ അതിനെ ഉൾക്കൊള്ളുകയാണ്. കാരണം നമ്മുടെ വെള്ളം ശുദ്ധമായിരിക്കണം, വായു ശുദ്ധമായിരിക്കണം, പ്രകൃതി ശുദ്ധമായിരിക്കണം, പരിസരം ശുദ്ധമായിരിക്കണം എന്നെല്ലാം തന്നെ നമുക്ക് ഇപ്പോൾ നിർബന്ധമുണ്ട്. അതുകൊണ്ട് സ്വച്ഛ ഭാരത് പദ്ധതി ജനങ്ങളുടെ ജീവിതത്തിൻ്റെ ഒരു ഭാഗമായിട്ട് മാറിയിരിക്കുകയാണ്. എല്ലാ സ്ഥലങ്ങളിലും നമുക്കതിൻ്റെതായിട്ടുള്ള മാറ്റങ്ങൾ കാണാൻ സാധിക്കും. ಸಮಾರಂಭದಲ್ಲಿ ಅನೇಕ ಜನರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಂದರಿನ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಯನ್ನು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಖುದ್ದಾಗಿ ಪರಿಶೀಲಿಸಿದರು. ಕಾಮಗಾರಿ ಪ್ರಗತಿಯಲ್ಲಿರುವ ಪ್ರದೇಶಗಳಿಗೆ ಸಚಿವರು ಭೇಟಿ ನೀಡಿ ನೌಕರರು ಹಾಗೂ ಸ್ಥಳೀಯರಿಂದ ಮಾಹಿತಿ ವಿಚಾರಿಸಿದರು. ಕಾಸರಗೋಡು ಬಂದರಿನ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಯನ್ನು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿದರು. ಹಾರ್ಬರ್ ಇಂಜಿನಿಯರಿಂಗ್ ಮಾಜಿ ಇಂಜಿನಿಯರ್ ಕೆ ರೂಪೇಶ್, ಸಹಾಯಕ ಮಾಜಿ ಇಂಜಿನಿಯರ್ ಕೆ ಬಾಬುಮೋನ್, ಸಹಾಯಕ ಇಂಜಿನಿಯರ್ ಎಂ ರಾಜೀವನ್, ಫಿಶರೀಸ್ ಡೆಪ್ಯೂಟಿ ಡೈರೆಕ್ಟರ್ ಕೆ ಲಬೀಬ್ ಹಾಗೂ ಎಕ್ಸ್ಟೆನ್ಷನ್ ಆಫೀಸರ್ ಚಂದನಾ ದಿನಕರನ್ ಉಪಸ್ಥಿತರಿದ್ದರು. ಸಚಿವರೊಂದಿಗೆ ಜನಪ್ರತಿನಿಧಿಗಳು ಸಹ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ್ ಯೋಜನೆಯ ಭಾಗವಾಗಿ ಬಂದರಿನ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿ ಈಗಾಗಲೇ 75% ಪೂರ್ಣಗೊಂಡಿದೆ. ಇಲ್ಲಿಯವರೆಗೆ 51.63 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. 2015ರಲ್ಲಿ ಬಂದರು ನಿರ್ಮಾಣ ಪೂರ್ಣಗೊಂಡ ಬಳಿಕ ಸಮುದ್ರ ಹಾಗೂ ಹೊಳೆ ಸಂಗಮಿಸುವ ತಡೆಗೋಡೆಗಳ ಮೂಲಕ ದೋಣಿಗಳು ಬಂದರನ್ನು ಪ್ರವೇಶಿಸಲು ತೊಂದರೆ ಅನುಭವಿಸುತ್ತಿವೆ ಎಂಬ ಮೀನುಗಾರರ ದೂರುಗಳನ್ನು ಪರಿಹರಿಸಲು 2ನೇ ಹಂತದ ಅಭಿವೃದ್ಧಿಯನ್ನು ಜಾರಿಗೆ ತರಲಾಗುತ್ತಿದೆ. ಪುಣೆಯ ಕೇಂದ್ರ ಸರ್ಕಾರಿ ಸಂಸ್ಥೆ CWPRS ನಡೆಸಿದ ಮಾದರಿ ಅಧ್ಯಯನದ ಶಿಫಾರಸುಗಳ ಪ್ರಕಾರ ತಡೆಗೋಡೆಗಳ ಉದ್ದವನ್ನು ಹೆಚ್ಚಿಸಲು ಹಾಗೂ ಬೀಚ್ ಲ್ಯಾಂಡಿಂಗ್ ಸೇರಿದಂತೆ ಇತರ ಸಂಬಂಧಿತ ಸೌಲಭ್ಯಗಳನ್ನು ಒದಗಿಸಲು ನಿರ್ಧರಿಸಲಾಯಿತು. 360 ಮೀಟರ್ ಉದ್ದದ ಉತ್ತರ ತಡೆಗೋಡೆ ಹಾಗೂ 150 ಮೀಟರ್ ಉದ್ದದ ದಕ್ಷಿಣ ತಡೆಗೋಡೆ ನಿರ್ಮಿಸುವ ಕಾರ್ಯ ಪೂರ್ಣಗೊಂಡಿದೆ. ಇದಕ್ಕಾಗಿ 48.99 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಲ್ಪಾಡಿ ಪಂಚಾಯತಿನ 14ನೇ ವಾರ್ಡಿನಲ್ಲಿ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆ ನಡೆಯಿತು. ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ಮಂಗಲ್ಪಾಡಿ ಪಂಚಾಯತ್ನ 14ನೇ ವಾರ್ಡ್ನಲ್ಲಿ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆ ನಡೆಯಿತು. ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. 16ನೇ ವಾರ್ಡ್ ಸದಸ್ಯೆ BB ಉಪಸ್ಥಿತರಿದ್ದರು. ಈ ಪಂಚಾಯತ್ ಆಡಳಿತ ಸಮಿತಿಯ ಅವಧಿ ಮುಗಿಯುತ್ತಿದ್ದಂತೆ 8 ರಸ್ತೆಗಳ ಕೆಲಸ ಪೂರ್ಣಗೊಂಡಿದೆ. ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಮೂಲಕ ಪ್ರದೇಶದಲ್ಲಿ ವೋಲ್ಟೇಜ್ ಕೊರತೆಯನ್ನು ಪರಿಹರಿಸಲಾಗಿದೆ. ಪ್ರದೇಶದ ದೇವಾಲಯಗಳಿಗೆ ಹೈಮಾಸ್ ದೀಪಗಳನ್ನು ಅಳವಡಿಸಲಾಗಿದೆ.
ಸದಸ್ಯೆಯಾಗಿ ಜನರಿಗೆ ಇಂತಹ ಅತ್ಯುತ್ತಮ ಕೆಲಸವನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತಿರುವುದಕ್ಕೆ 16ನೇ ವಾರ್ಡ್ സദസ്യ ബി ಸಂತೋಷ ವ್ಯಕ್ತಪಡಿಸಿದ್ದಾರೆ. ഞാൻ 14ാം വാർഡ് മെമ്പർ ബി ഫാത്തിമ അബൂബക്കറാണ് എൻ്റെ പേര്. ഞാൻ 2020 മുതൽ 2025 വരെയുള്ള എൻ്റെ വാർഡിൽപ്പെട്ട റോഡ് വർക്കുകളും ഏകദേശമെല്ലാം എനിക്ക് കഴിയുന്ന പരിമിതി സഹായത്തിൽ ഞാൻ ചെയ്തിട്ടുണ്ടാവും. അതുമല്ലാതെ നിരവധി റോഡുകളുടെ ഫണ്ടുകൾ വെച്ച് പണി പൂർത്തീകരിച്ച ഒരു വാർഡും കൂടെയാണ് ഈ 14ാം വാർഡ്. ന്യൂസ് ബ്യൂറോ, കാസർഗോഡ്. ನೆಲ್ಲಿಕುನ್ನು ತಂಗಳ್ ಉಪಾಪ ಉರುಸಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರಚಾರಣೆಗೆ ಚಾಲನೆ ನೀಡಲಾಯಿತು. ಶಾಸಕ ಎನ್ಎ ನೆಲ್ಲಿಕುನ್ನು ದುಬೈ ನೆಲ್ಲಿಕುನ್ನು ಜಮಾಅತ್ ಕಮಿಟಿಯ ಅಧ್ಯಕ್ಷ ಅಬ್ಬಾಸ್ ಕೋಳಂಗರ ಅವರಿಗೆ ಪ್ರಚಾರಣಾ ಕರಪತ್ರ ನೀಡಿ ಉದ್ಘಾಟಿಸಿದರು. ಕಾಸರಗೋಡು ನೆಲ್ಲಿಕುನ್ನು ತಂಗಳ್ ಉಪಾಪ ಉರುಸಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರಚಾರಣೆಗೆ ಚಾಲನೆ ನೀಡಲಾಯಿತು. ದುಬೈ ಸಫ್ಕಾ ದೇರಾ ರಾಯಲ್ ಫ್ಯಾರಿಸ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎನ್ಎ ನೆಲ್ಲಿಕುನ್ನು ದುಬೈ ನೆಲ್ಲಿಕುನ್ನು ಮುಸ್ಲಿಂ ಜಮಾಅತ್ ಕಮಿಟಿ ಅಧ್ಯಕ್ಷ ಅಬ್ಬಾಸ್ ಕೋಳಂಗರ ಅವರಿಗೆ ಪ್ರಚಾರ ಕರಪತ್ರ ನೀಡಿ ಉದ್ಘಾಟಿಸಿದರು. ಸಮಾರಂಭದಲ್ಲಿ ದುಬೈ ಜಮಾಅತ್ ಸಮಿತಿಯ ಪದಾಧಿಕಾರಿಗಳಾದ ಕುಂಜಾಮು ತೈವಳಪ್ಪು, ಸಮೀರ್ ಎಸ್ಬಿಕೆ, ತಸ್ಲಿಂ ಬೆಲ್ಕಾಡ್, ಅಸ್ಲಾಂ ಬೀಚ್ ರೋಡ್, ಅಸ್ಲಾಂ ಖಾಶಿಸ್ಟ್, ಮೊಹಮ್ಮದ್ ಕುಂಜಿ, ಮುನೀರ್ ಬೆಲ್ಕಾಡ್, ರಶೀದ್ ಬೆಲ್ಕಾಡ್, ಇಬ್ರಾಹಿಂ ತೈವಳಪ್ಪು, ರಿಷಾದ್ ಕೊಪ್ಪಳ್, ಹನೀಫ್ ಬೀಚ್, ಲತೀಫ್ ವೆಲ್ವಿಟ್, ಮಸೂದ್ ಪಿಎಂ, ಮುಜೀದ್ ಮುಗ್ಲಿ, ನಾಸೀರ್ ಗ್ಯಾಲಕ್ಸಿ, ಪವಾಸ್ ಮುಂತಾದವರು ಮಾತನಾಡಿದರು. ಉರುಸ್ ಪ್ರಚಾರ ಸಮಿತಿ ಸದಸ್ಯ ಅಸ್ಲಂ ತಾಯಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸೈ ಹಂಟ್ ಜಿಲ್ಲೆಯಲ್ಲಿ ವ್ಯಾಪಕ ತಪಾಸಣೆ, 38 ಪ್ರಕರಣಗಳು ದಾಖಲಾಗಿದ್ದು 38 ಮಂದಿ ಬಂಧನ. ಕಾಸರಗೋಡು ಜಿಲ್ಲೆಯ ಅಭಿವೃದ್ಧಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ, ಬೇಡಡ್ಕ ಹೈಟೆಕ್ ಆರ್ಟ್ ಫಾರ್ಮ್ ಅನ್ನು ಸಚಿವೆ ಜೆ ಚಿಂಚುರಾಣಿ ಅವರಿಂದ ನಾಡಿಗೆ ಸಮರ್ಪಣೆ. ಜಿಲ್ಲಾ ಪಂಚಾಯತಿನ ಸಾಧನೆಗಳು ವಿಶಿಷ್ಟತೆಯಿಂದ ಕೂಡಿದೆ, ಸಚಿವೆ ಜೆ ಚಿಂಚುರಾಣಿ ಹೇಳಿಕೆ. ತೀವ್ರ ಬಡತನ ನಿರ್ಮೂಲನೆ ಎಕೆ ಆಂಟನಿಯವರ ಯೋಜನೆ ಎಂಬ ಪ್ರತಿಪಕ್ಷಗಳ ಹೇಳಿಕೆ ತಪ್ಪು, ಸಚಿವ ಕೆಎನ್ ಬಾಲಗೋಪಾಲನ್ ಹೇಳಿಕೆ. ಮಂಜೇಶ್ವರ ಕೃಷಿ ಭವನ ನಾಡಿಗೆ ಸಮರ್ಪಣೆ, ಕೃಷಿ ಸಚಿವ ಪಿ ಪ್ರಸಾದ್ ಅವರಿಂದ ಕೃಷಿ ಭವನದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.